ರಾಜಕೀಯದಲ್ಲಿ ಸಂಸ್ಕೃತಿ ಮತ್ತು ಸಂಸ್ಕಾರ ಇವೆರಡು ಯಾರಿಗೂ ನಾವು ರಾಜಕಾರಣ ಇಲ್ಲ ಅಂತಂದ್ರೆ ನಾವು ಸನ್ವಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ದೊಡ್ಡ ಸಾಟಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅವರು ಬದುಕಿನಲ್ಲಿ ಬಹಳ ವಿಚಿತ್ರವಾದಂಥ ಅನೇಕ ಅನುಭವಗಳನ್ನ ನಾನಂತೂ ಅವ್ರ ಜೊತೆಲಿ ಇಟ್ಕೊಂಡು ಮಾಡಿದ್ದೇನೆ. ಒಂದಿನ ನಾನು ಹಿಂಗೆ ಪ್ಯಾಂಟು ಶರ್ಟ್ನ ದೊಡ್ಡದೊಳ್ಳೆ ಹಾಕೊಂಡು ಹೋಗ್ತಾ ಇದ್ದೆ. ನಾನು ಹಳ್ಳಿಯಿಂದ ಬಂದ್ರು ಒಳ್ಳೆ ಸ್ಕೂಲಲ್ಲಿ ಹೋದ್ರು, ಬಟ್ ಐ ವಾಸ್ ನಾಟ್ ರೈಟ್ ದಿಸ್ ಒನ್. ಒಂದಿನ ಇದ್ದಂಗೆ ಅವ್ರ ಫ್ರೆಂಡ್ ಒಬ್ಬ ಆರ್ ಟಿ ನಾರಾಯಣ್ ಅಂತ ಇದ್ರು, ತಮಗೂ ಗೊತ್ತಿರಬೇಕು ಅಂತ ಕಾಣ್ತಾರೆ, ಬಹಳ ಜನಕ್ಕೆ ಗೊತ್ತಿದೆ ಆರ್ ಟಿ ನಾರಾಯಣ್ ಅಂತ. ಅವನ್ನ ಕರ್ಸಿದ್ರು, ಒಂದಿನ ಕರ್ಸ್ಬಿಟ್ಟು ಮೇಲ್ಕು ಕೆಳಕು ನಾನು ನೋಡ್ತಾ ಇದ್ರು. ನಾನು ಹೆಂಗೆ ನೋಡ್ತಾ ಇರಂತೆ, ಬಾಯ್ಲಿ ಆರ್ ಟಿ ಬಾಯ್ಲಿ ಅಂತಂದ್ರು. ಬಂದ್ರು ಅವರು, ಇವನಿಗೆ ಸ್ವಲ್ಪ ಬಟ್ಟೆ ಹೊಲಿಸ್ಕೊಡ್ರಿ, ಬಟ್ಟೆ ಹೊಲಿಸಿ ಸ್ವಲ್ಪ ಇವನಿಗೆ ಅಂತೇಳಿ. ಸೊ ಆಮೇಲೆ ಬಾಂಬೆಯಿಂದ ಕರ್ಸಿಸ್ಬಿಟ್ಟು ಅವ್ನ ಯಾರೋ ಟೈಲರ್ನ ಕರ್ಸಿಸ್ಬಿಟ್ಟು ಅವರೇ 10 ಜನ ಬಟ್ಟೆ ಹೊಲಿಸ್ಬಿಟ್ಟು ನಾನು ಬಟ್ಟೆ ಹಾಕಕ್ಕೆ ಕಲ್ತಿದ್ದು ಹೆಂಗೆ ಹಾಕ್ಬೇಕು, ಕೋಟ್ ಹೆಂಗೆ ಹಾಕ್ಬೇಕು ಅಂತ ಕಲ್ತಿದ್ದೆ ಅವರಿಂದ. ಸುಮ್ಮನೆ ಒಡ್ಡೊಡ್ಡಾಗಿ ಹೆಂಗೋ ರಾಜಕಾರಣ ಮಾಡ್ಕೊಂಡು ಬಂಗಾರಪ್ಪ ಗಡಿಲಿ ಸ್ಟೂಡೆಂಟ್ ಲೀಡರಾಗಿ ಬಂದ್ಬಿಟ್ಟಿದ್ದೆ ನಾನು. ಬಟ್ ಸ್ವಲ್ಪ ಹಿಂಗೆ ಕೋಟ್ ಗೀಟ್ ಹಾಕೋಬೇಕು ಅಂತೆಲ್ಲ ರೆಡಿ ಮಾಡಿದವರು ಎಸ್.ಎಂ. ಕೃಷ್ಣ ಅವರು. ಹಂಗೆ ಪ್ರತಿಯೊಂದರಲ್ಲೂ ಮನುಷ್ಯನ ಎಲ್ಲಾರು ತಿದ್ದಬೇಕು ಅಂದ್ರೆ. ಮೊನ್ನೆ ಲಾಸ್ಟಲ್ಲಿ ಒಂದಿನ ನನಗೆ ಬೈದರು, 2 ವರ್ಷದಿಂದ 3-4 ವರ್ಷದಿಂದ. ಯಾವತ್ತು ನನಗೆ ಒಂದು ಅವರಲ್ಲಿ ಒಂದು ದೊಡ್ಡ ಕೆಟ್ಟ ಅಭ್ಯಾಸ ಏನಂದ್ರೆ, ಯಾರು ಮೇಲೆ ಕೋಪ ಮಾಡ್ಕೊಂಡ್ರೆ ಅವ್ರಿಗೆ ಬೈತಿರ್ಲಿಲ್ಲ ಅವರು. ಇಷ್ಟು ನಾಟ್ ಸುಮ್ಮನೆ ಮಕ್ಕ ತಿರ್ಸ್ಕೊಬಿಡೋರು, ಹಿಂಗೆ ತಿರ್ಸ್ಕೊಬಿಡೋರು. ಇಷ್ಟು ನಾಟ್ ಟ್ರಬಲ್ ಇದು ಮಾಡ್ತಿದ್ರು. ಆಮೇಲೆ ಒಂದಿನ ಮಾತ್ರ ಲಾಸ್ಟಲ್ಲಿ ನಾನು ಈ ಲೀಡರ್ ಆಫ್ ದಿ ಅಪೋಸಿಷನ್ ಜೈಲಿಂದ ಈಚೆ ಬಂದ್ಮೇಲೆ ಈ ಪೇಪರ್ಲೆಲ್ಲ ಈ ಲೀಡರ್ ಆಫ್ ದಿ ಅಪೋಸಿಷನ್ ವಿಚಾರ ಬರ್ತಾ ಇತ್ತು. ಸಿದ್ದರಾಮಯ್ಯ ಸಾಹೇಬರು ಅಪೋಸಿಷನ್ ಲೀಡರ್ಗೆ ರಾಜೀನಾಮೆ ಕೊಟ್ಬಿಟ್ಟಿದ್ರು. ಕೊಟ್ಟ ತಕ್ಷಣ ನಂಗೆ ಪೇಪರ್ ಕೇಳೋದು, ನೀವು ಆಗ್ತಾ ಇದ್ದೀರಂತೆ ಅಂತ. ನನಗೆ ಕಾರು ಮನೆ ಬೇಡ ಅಂತ ಅಂದ್ಬಿಟ್ಟೆ. ಪೇಪರ್ ಅವ್ರು ಹಂಗೆ ಬರೆದ್ಬಿಟ್ರು, ಟಿವಿ ಅವರು ಹಂಗೆ ತೋರಿಸ್ಬಿಟ್ರು. ತಕ್ಷಣ ಅವ್ರು ನೋಡಿದ್ರು ಕಾಣ್ತದೆ, ಫಾರ್ ದ ಫಸ್ಟ್ ಟೈಮ್ ಫೋನ್ ಮಾಡಿ ನನಗೆ ಬಾಯ್ ಬಂದಂಗೆ, ನಿನಗೆ ಏನಾದ್ರು ಗೊತ್ತಿದ್ಯಾ, ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನ್ ಪೋಸ್ಟ್, ಅದೇ ಅಶೋಕ್ ಅವ್ರು ಕೂತಿರೋ ಜಾಗ, ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನ್ ಪೋಸ್ಟ್, ನೀನು ಆ ಥರ ಕಾಲೇಜ್ ಮಾಡೋದು ಬೇಡ, ಎಂತೆಂಥವ್ರು ಇದ್ದ ಜಾಗ ಅದು, ದೇವರಾಜರಸ್ ಇದ್ರು, ಅವರಿದ್ರು, ಇವರಿದ್ರು, ಎಲ್ಲ ಅಲಂಕರಿಸಿದ ಜಾಗ, ವಿರೋಧ ಪಕ್ಷದ ನಾಯಕ ಸ್ಥಾನ ಅಂತಂದ್ರೆ ಹಂಗೆಲ್ಲ ಮಾತಾಡ್ಬಾರ್ದು ನೀನು ಅಂತ ಅಂದ್ಬಿಟ್ಟು ಫೋನ್ ತಕ್ಕಂತ. ಆಮೇಲೆ ಇನ್ನೊಂದು ವಾರ ಆದ್ಮೇಲೆ ಇನ್ನೊಂದು ಯಾವುದೋ ಅಕೇಶನ್ ಸಿಕ್ತು, ನಾನು ತಪ್ಪು ಮಾತಾಡಿದ್ದೀನಿ ಅಂತ ಹೇಳಿದೆ. ಆಯ್ತು, ಅದು ಬೇರೆ ತೀರ್ಮಾನ. ಆಮೇಲೆ ಪಾರ್ಟಿ ಅಧ್ಯಕ್ಷನಾಗಿದ್ದು ಕೊನೆಗೆ ಆಯ್ತು. ಸೊ ಹಂಗೆ ಪ್ರತಿಯೊಬ್ಬರೂ ಕೂಡ ಯಾವ ರೀತಿ ತಿದ್ಲಿಕ್ಕೆ ಸಾಧ್ಯ, ಏನ್ ಮಾಡ್ಲಿಕ್ಕೆ ಸಾಧ್ಯ, ಎಂತ ಒಬ್ಬ ಇದನ್ನ ಹಿಡ್ದ ಈ ಲಿಫ್ಟ್ ಆಪರೇಟರ್ ಇಂದ ಹಿಡಿದು ಪ್ರೈಮ್ ಮಿನಿಸ್ಟರ್ ವರ್ಗು ಯಾರಿಗೂ ಏಕವಚನ ಮಾತಾಡ್ತಿದ್ರು. ಎಲ್ಲನೂ ಕೂಡ ಕಾರ್ ಹತ್ರ ಬಂದು ಹೊರಗಡೆ ಬಂದು ಕಳಿಸಿ ಕುಂಟಿಸಿ ಎಷ್ಟು ಗೌರವದಿಂದ ಕಳಿಸ್ಬೇಕು ಆ ರೀತಿ ಅವರು ಮಾಡ್ಕೊಂಡು ಬರ್ತಾರೆ. ಹಂಗೆ ಮರಣ ಎಂಬುದು ದುಃಖವಲ್ಲ, ಸಾಧನೆಗೆ ಸಾವಿಲ್ಲ. ಹಂಗೆ ನಾನು ಆಗಾಗ ಒಂದು ಮಾತು ಹೇಳ್ತಾ ಇದ್ದೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ಏನ್ ಮಾಡ್ತೀವಿ ಅಂತ ಮುಖ್ಯ. ಇವತ್ತು ಕೆಂಗಲದ ಹನುಮಂತೇನೋ ನಾವು ನೆನೆಸ್ಕೊಳ್ತೀವಿ ವಿಧಾನಸೌಧಕ್ಕೋಸ್ಕರ. ಬಟ್ ಅದೇ ರೀತಿ ನಾನು ಕೂಡ ಕೆಂಗಲ್ ಹನುಮಂತೇವ್ರಿಗೂ ಬಹಳ ಆತ್ಮೀಯತೆ ಇತ್ತು, ಅದು ಬೇರೆ ವಿಚಾರ. ಅದೇ ರೀತಿ ನಾನು ಕೂಡ ಒಂದು ಸಾಧನೆ ಮಾಡಬೇಕು ಇಲ್ಲಿ ಅಂತೇಳಿ ವಿಕಾಸಸೌಧನ ಒಂದೇ ವರ್ಷದಲ್ಲಿ ಕಟ್ಟಬೇಕು ಅಂತೇಳಿ ಅವತ್ತು ಶಿರ್ಕೆಗೂ ಎಲ್.ಎನ್.ಟಿಗೂ ದೊಡ್ಡ ಜಗಳ ನಡೀತಾ ಇತ್ತು. ಕೊಟ್ಟು ತೀರ್ಮಾನ ಮಾಡಿ ಅವತ್ತು ವಿಕಾಸಸೌಧ ಕಟ್ಟಿ ಉದ್ಯೋಗ ಸೌಧ ಕೂಡ ಅವರು ಕಟ್ಟಿದ್ರು. ಹಂಗೆ ಇವತ್ತು ಪ್ರತಿಯೊಂದರಲ್ಲೂ ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗಿದ್ದಾರೆ ಈ ರಾಜ್ಯಕ್ಕೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಯಾರು ಸಾವು ಇಲ್ಲದೆ ಇರಕ್ಕಾಗಲ್ಲ. ಬಟ್ ಅವರು 92 ಇಯರ್ಸ್, ನಮ್ಗಂತೂ ದೇವರ ಶಕ್ತಿ ಕೊಡ್ಲಿ, ಅಷ್ಟು ವಯಸ್ಸು ಕೊಟ್ರೆ ನಮ್ಗೆ ಸಾಕು. ಇನ್ನೊಂದು 2 ವರ್ಷ ಕಡಿಮೆ ಕೊಟ್ಬಿಟ್ರೆ ಸಾಕು, ನಂಗೆ ಕೊಟ್ರೆ ಸಾಕು. ದಟ್ ಇಸ್ ಎ ವೆರಿ ಗ್ರೇಟ್ ಲೈಫ್ ವಾಟ್ ಯು ಎಂಜಾಯ್ಡ್, ಲವಬಲ್, ಲಿಯಬಲ್. ಯಾರ ಹತ್ರನೂ ಒಂದು ಬೆಟ್ಟು ಕೂಡ ಅಟ್ಟಿಸ್ಕೊಳ್ದೆ, ಯಾವ ಸಮಸ್ಯೆನೂ ಇಲ್ಲದೆ, ಉಗ್ಗಿಸ್ಕೊಳ್ದೆ. ಕೆಲವ್ರು ಬೇಕಾದಷ್ಟು ಜನ ದ್ವೇಷಗಳು ಮಾಡಿದ್ದಾರೆ, ಇನ್ನೊಂದು ಮಾಡಿದ್ದಾರೆ, ಅದು ದಟ್ ಇಸ್ ಎ ಪಾರ್ಟ್ ಆಫ್ ಪಾಲಿಟಿಕ್ಸ್, ಅದು ಬೇರೆ ವಿಚಾರ. ಆ ರೀತಿ ಅವರು ನಡ್ಕೊಂಡು ಬಂದಿದ್ದಾರೆ. ಊಟ, ಉಡುಪು, ನಡತೆ ಪ್ರತಿಯೊಂದರಲ್ಲೂ ಬಹಳ ಸ್ವಚ್ಛತೆಯನ್ನ ಕಾಪಾಡಿಕೊಂಡು ಬಂದದ್ದನ್ನ ನಾನು ನೋಡಿದ್ದೇನೆ.